ಈ ಕಿರುಚಿತ್ರವು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಚಿತ್ರದಲ್ಲಿನ ಕಥೆ, ಪಾತ್ರಗಳು ಮತ್ತು ಘಟನೆಗಳು ಕಾಲ್ಪನಿಕವಾಗಿದ್ದು, ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ಸಂಸ್ಥೆಯನ್ನು ಉದ್ದೇಶಿಸಿ ಚಿತ್ರಿಸಲಾಗಿಲ್ಲ. ನೈಜ ಘಟನೆಗಳೊಂದಿಗೆ ಸಾಮ್ಯತೆ ಕಂಡುಬಂದರೆ ಅದು ಕೇವಲ ಕಾಕತಾಳೀಯ. Good morning, viewers. Today we have the biggest breaking news. Today's headline is Baby Sheila versus Society. The failure to protect the right to breastfeed. In a world where every newborn deserves the best possible chance to have the best start in life, one fundamental right is being questioned today. The right to receive protection, support and nourishment that breastfeeding provides. Viewers, I have today Baby Sheila versus Society. Let's go see what happens in the courtroom. ಕೇಸ್ ನಂಬರ್ 8126 ಕ್ಷೀರಾ ವರ್ಸಸ್ ಸೊಸೈಟಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ವಾದವನ್ನು ಪ್ರಾರಂಭಿಸಿ. ಯುವರ್ ಆನರ್, ಇಂದು ಈ ನ್ಯಾಯಾಲಯದಲ್ಲಿ ನಿಂತಿರುವುದು ಕೇವಲ ಒಂದು ಮಗು ಅಲ್ಲ, ಒಂದು ಹಕ್ಕು. ಪ್ರತಿ ಮಗುವಿಗೂ ಹುಟ್ಟಿದ ತಕ್ಷಣದಿಂದಲೇ ತಾಯಿ ಹಾಲಿನ ಹಕ್ಕಿದೆ. ಆದರೆ ಈ ಮಗು ಅದರಿಂದ ವಂಚಿತವಾಗಿದೆ. ಕಾರಣ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ತಪ್ಪಾದ ಮಾಹಿತಿ. ಕೆಲವೊಮ್ಮೆ ಇದು ತಾಯಿಯದೇ ಕರ್ತವ್ಯ ಎನ್ನುವ ಮನೋಭಾವನೆ, ಮತ್ತೊಮ್ಮೆ ಬೆಂಬಲ ಸಿಗದೇ ಇರುವುದು. ಹಾಗಾಗಿ ಈ ಮಗುವಿಗೆ ತನ್ನ ಹಕ್ಕು ಸಿಗದೇ ಇರುವುದರಿಂದ ಅದರ ಆರೋಗ್ಯದಲ್ಲಿ ಕುಂಠಿತವಾಗಿದೆ. ಇವರವರು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತಾಡೋದ್ರಲ್ಲಿ ಹೋಗಿ, ಆದರೆ ಅದ್ರಲ್ಲಿ ನಮ್ಮ ಪ್ರಶ್ನೆನೂ ಕಾಡ್ತಿದೆ. ಹಾಗಾದ್ರೆ ಇಲ್ಲಿ ತಪ್ಪಿತಸ್ಥರಾದ್ರು ಯಾರು? ತಾಯಿನ, ತಂದೆನ, ಅಜ್ಜಿನ, ಅಥವಾ ಸರಿಯಾದ ಮಾಹಿತಿ ನೀಡದ ಸಮಾಜ? ಯಾರು ತಪ್ಪು ಮಾಡಲು ಬಯಸುವುದಿಲ್ಲ, ಅವರಿಗೆ ಏನು ಮಾಹಿತಿ ನೀಡಿರುತ್ತಾರಲ್ಲ ಅದನ್ನೇ ನಂಬಿರುತ್ತಾರೆ. ಹಾಗಾಗಿ ಈ ವಿಚಾರಣೆ ಶಿಕ್ಷೆಯ ಬಗ್ಗೆ ಅಲ್ಲ, ಸತ್ಯದ ಬಗ್ಗೆ. ಇವರ ಈ ಪ್ರಕರಣದ ಒಂದು ಮುಖ್ಯ ಆಧಾರವನ್ನು ನಿಮ್ಮ ಮುಂದೆ ಕೊಡಲು ಇಚ್ಛಿಸುತ್ತೇನೆ. ಈಗಾಗಲೇ ಇದರ ಕಾಪಿ ಕಳುಹಿಸುತ್ತೇನೆ. ಯಾ ಆನ, ನನ್ನ ದೂರು ನನ್ನ ತಾಯಿಯ ವಿರುದ್ಧ ಅಲ್ಲ, ಅವಳಿಗೆ ಬೆಂಬಲ ಕೊಡದ ಸಮಾಜದ ವಿರುದ್ಧ. ನನಗೆ ತಾಯಿಯ ಹಾಲು ಸಿಗಬೇಕಿತ್ತು, ಆದರೆ ನನ್ನ ತಾಯಿಗೆ ಸಹಾಯ ಸಿಗಲಿಲ್ಲ. ತಪ್ಪು ಸಲಹೆಗಳು ಸಿಕ್ಕವು, ಆತ್ಮವಿಶ್ವಾಸ ಕಳೆದು ಹೋಯಿತು. ಜನಿಸಿದ ಮೊದಲ 1 ಗಂಟೆ ಒಳಗೆ ತಾಯಿಯ ಹಾಲು ಸಿಗಲಿಲ್ಲ. ಇವರ ಆನರ್, ನಾನಿಲ್ಲಿ ಕೇವಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನಿಂತಿಲ್ಲ, ಆ ಅಸುಳೆಯ ಕೂಗಿಗೆ ಧ್ವನಿಯಾಗಿ ನಿಂತಿದ್ದೇನೆ. ಇವರವರು ಸಮಾಜ ಉದ್ದೇಶಪೂರ್ವಕವಾಗಿ ಮಗುವಿನ ಹಕ್ಕು ಕಸಿದುಕೊಂಡಿಲ್ಲ. ಕೆಲಸದ ಒತ್ತಡ, ತಪ್ಪು ಮಾಹಿತಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸೌಲಭ್ಯಗಳ ಕೊರತೆ ಈ ಪರಿಸ್ಥಿತಿಗೆ ಉಂಟಾಗಿದೆ. ಇವರ ಆನರ್, ನನ್ನ ಮೊದಲ ಸಾಕ್ಷಿಯಾಗಿ ಮಗುವಿನ ತಾಯಿಯನ್ನು ಕಟ್ಕಟೆಗೆ ಕರೆಯಲು ಅನುಮತಿ ಕೋರುತ್ತೇನೆ. ಅನುಮತಿ ಇದೆ. ಮಿಸಸ್ ದೇಶಪಾಂಡೆ, ನಿಮಗೆ ನಿಮ್ಮ ಮಗುವಿಗೆ ತಾಯಿ ಹಾಲು ಕೊಡ್ಬೇಕನ್ನೋ ಆಸೆ ಇತ್ತಾ? ಹಾಗಾದ್ರೆ ಸಮಸ್ಯೆ ಏನಾಯ್ತು? ಮಗು ಹುಟ್ಟಿದ ಮೊದಲನೇ ದಿನದಲ್ಲೇ ಕೆಲವರು ತಾಯಿ ಮಗು ಅಳ್ತಿದೆ ಅಂದರೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ, ಹಸುವಿನ ಹಾಲು ಕೊಡಬೇಕು, ನೀರು ಕುಡಿಸ್ಬೇಕು ಅಂತ ಹೇಳಿದ್ರು. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನನಗೆ ನನ್ನ ಮೇಲೇ ನಂಬಿಕೆ ಹೊರಟೋಯ್ತು. ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಾನಿದ್ದೀನಿ ಅಂತ ಬೆಂಬಲ ನೀಡಿದ್ರ? ಮಿಸಸ್ ದೇಶಪಾಂಡೆ ಅವರೇ, ನಿಮಗೆ ಮಗು ಮೇಲೆ ಪ್ರೀತಿ ಇದೆನಾ? ನಿಮ್ಮ ಮಗು ಅಳ್ತಿರುವಾಗ ನನ್ನ ಹಾಲು ಸಾಲ್ತಿಲ್ಲ ಅಂತ ಅನುಮಾನ ಬರುತ್ತಾ? ಆ ಅನುಮಾನ ನಿಂದೇನಾ ಅಥವಾ ಬೇರೆ ಹೇಳಿದ್ದ? ಅಂದರೆ ಸುತ್ತಮುತ್ತಲ ಇರೋರು ಮಗು ತುಂಬ ಅಳ್ತಿದೆ ಅಂದರೆ ತಾಯಿ ಎದೆಯಲ್ಲೂ ಸಾಲ್ತಾ ಇಲ್ಲ, ನೀರು ಕುಡಿಸ್ಬೇಕು, ಹಸುವಿನ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದನ್ನು ನೀವು ನಂಬಿಟ್ರಾ? ಆದರೆ ನಾನು ಮೊದಲನೇ ಬಾರಿ ತಾಯಿಯಾಗಿದ್ದೆ. ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಲಿಲ್ಲ. ಹಾಗಾದರೆ ನಿಮಗೆ ಬೇಕಾಗಿದ್ದು ಟೀಕೆನಾ ಅಥವಾ ಬೆಂಬಲನ? ಬೆಂಬಲ. ನೀವೇನು ಹೊರಡ್ಬೋದು. ದಟ್ಸ್ ಆಲ್ ಯುವರ್ ಆನರ್. ನನ್ನ ಎರಡನೇ ಸಾಕ್ಷಿಯಾಗಿ ಯಶೋದಮ್ಮನವರನ್ನ ವಿಚಾರಣೆಗೆ ಕರೆಯಲು ಇಷ್ಟಪಡ್ತೇನೆ. ಅನುಮತಿ ಇದೆ. ಅಮ್ಮ, ನೀವು ಈ ಮಗುಗೆ ಏನಾಗಬೇಕು? ನಾನವ್ರ ಅಜ್ಜಿ. ನಿಮ್ಗೆ ಎಷ್ಟು ಜನ ಮಕ್ಕಳನ್ನ ಸಾಕಿರೋ ಅನುಭವ ಏನಾದರೂ ಇದೆನಾ? ಅಯ್ಯೋ ಕೇಳ್ತಿರೋ, ನನಗೆ 3 ಜನ ಮಕ್ಕಳು. ಅವ್ರನ್ನ ಹೆಂಗ್ ಸಾಕಿದೀನಿ ಗೊತ್ತಾ? ಗಟ್ ಮುಟ್ಟಾಗಿ ಬೆಳೆಸಿ. ಇವಾಗಿನ ಜನಕ್ಕೆ ಇಲ್ದರಷ್ಟು ಅನುಭವ ನನಗೈತೆ. ನಿಮ್ಮ ಸೊಸೆ ನನ್ನ ಮಗುಗೆ ಹಾಲು ಕೊಡ್ಬೇಕಾದ್ರೆ ನೀವೇನಾದ್ರೂ ಸಲಹೆ ಕೊಟ್ರಾ? ಕೊಟ್ಟೆ. ಮಗು ತುಂಬಾ ಅಳ್ತಿತ್ತಲ್ವಾ, ಅದಕ್ಕೆ ಹಾಲು ಕೊಡುವ, ಜೇನುತುಪ್ಪ ಕೊಡುವ, ನೀರು ಕೊಡುವ ಅಂತ ಹೇಳಿದೆ. ತುಂಬಾ ಅಳ್ತಿತ್ತಲ್ಲ, ನೀನು ಹಾಲು ಸಾಕಾಗ್ತಿಲ್ಲ ಅದಕ್ಕೆ ಅಂತ ಹೇಳಿದೆ. ಆ ಸಲಹೆನ ವೈದ್ಯರು ಹೇಳಿದ್ರಾ? ಇಲ್ಲ, ನಾವು ಆ ಕಾಲದಿಂದ ನಾವು ಹಂಗೆ ಮಾಡ್ತಿದ್ವಿ, ಅದಕ್ಕೆ ಆ ಸಲಹೆ ಕೊಟ್ಟೆ. ಅಮ್ಮ, ಈ ಸಲಹೆಗಳೆಲ್ಲ ನೀವು ನಿಮ್ಮ ಸೊಸೆಗೆ ಹಾನಿ ಮಾಡ್ಬೇಕಂತ ಕೊಟ್ರಾ? ಅಯ್ಯೋ ಇಲ್ಲ, ಅದು ನನ್ನ ಮೊಮ್ಮಗು, ನಮ್ಮ ವಂಶದ ಕುಡಿ, ಅದು ಚೆನ್ನಾಗಿರ್ಲಿ, ಗಟ್ಮುಟ್ಟಾಗಿರ್ಲಿ ಅಂತಲೇ ನಾನು ಬಯಸೋದು. ನಿಮಗೆ ಯಾರಾದರೂ ಮಗು ಹುಟ್ಟಿದ 6 ತಿಂಗಳ ತನಕ ತಾಯಿಯ ಹಾಲು ಅಷ್ಟೇ ಕುಡಿಸ್ಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರಾ? ಇಲ್ಲ, ಹಾಗೇನಿಲ್ಲ.
ಇವಾಗ ನಿಮಗೆ ಡಾಕ್ಟರು ವೈಜ್ಞಾನಿಕವಾಗಿ ತಾಯಿಯ ಹಾಲಿನ ಮಹತ್ವದ ಬಗ್ಗೆ ಮಾಹಿತಿ ಕೊಟ್ಟರೆ ಇವತ್ತು ಒಪ್ಕೊಳ್ತೀರಾ? ಖಂಡಿತ, ಯಾಕಿಲ್ಲ. ನಾನು ಅವಳಿಗೆ ಧೈರ್ಯ ಕೊಡ್ತೀನಿ, ಬೆಂಬಲ ಕೊಡ್ತೀನಿ. ಅವಳು ನನಗೆ ಬರೀ ಸೊಸೆ ಮಾತ್ರ ಅಲ್ಲ, ಮಗಳಿಗಿಂತ ಹೆಚ್ಚು. ಖಂಡಿತ ಧೈರ್ಯ ಕೊಡ್ತೀನಿ. ಮೂರನೇ ಸಾಕ್ಷಿಯಾಗಿ ಮಕ್ಕಳ ವೈದ್ಯರನ್ನು ಕರೆಯಲು ಇಷ್ಟಪಡ್ತೇನೆ. ಅನುಮತಿ. ಡಾಕ್ಟರ್ ಗೌರಿ, ಗರ್ಭಿಣಿಯನ್ನು ತಾಯಿ ಹಾಲಿನ ಬಗ್ಗೆ ತಿಳಿದುಕೊಳ್ಬೇಕಾಗಿರೋ ಮಾಹಿತಿಗಳೇನು? ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿಯ ಎದೆ ಹಾಲನ್ನು ಶುರು ಮಾಡಬೇಕು, ಇರೆಸ್ಪೆಕ್ಟಿವ್ ಆಫ್ ದ ಮೋಡ್ ಆಫ್ ಡೆಲಿವರಿ. 1ನೇ ದಿನದ ಹಾಲನ್ನು ನಾವು ಕೊಲೋಸ್ಟ್ರಮ್ ಎಂದು ಕರೆಯುತ್ತೇವೆ. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಲಿಕ್ವಿಡ್ ಗೋಲ್ಡ್. ದಿಸ್ ಬೂಸ್ಟ್ ಇಮ್ಯುನಿಟಿ, ಇಟ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಇನ್ಫೆಕ್ಷನ್ಸ್ ಹಾಗೂ ಇಟ್ ಹೆಲ್ಪ್ಸ್ ಇನ್ ಬ್ರೈನ್ ಡೆವಲಪ್ಮೆಂಟ್. ತಾಯಿ ಮತ್ತು ಮಗುವಿನ ಬಾಂಧವ್ಯವನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತಾಯಿಗೆ ತನ್ನ ಹೆರಿಗೆಯ ನಂತರ ಕುಟುಂಬದವರಿಂದ ಯಾವ ರೀತಿಯ ಬೆಂಬಲ ಬೇಕು? ತುಂಬ ನೋವಿನಲ್ಲಿರ್ತಾರೆ. ಆದ್ದರಿಂದ ಬ್ರೆಸ್ಟ್ ಫೀಡಿಂಗ್ ಇಸ್ ನಾಟ್ ಸೋಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮದರ್, ಇಟ್ ನೀಡ್ಸ್ ದ ಸಪೋರ್ಟ್ ಅಂಡ್ ಕಮಿಟ್ಮೆಂಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್. ಮಗು ಅಳ್ತಾ ಇದೆ ಅಂದರೆ ತಾಯಿಯ ಹಾಲು ಸಾಲ್ತಿಲ್ಲ ಅಂತ ಅರ್ಥನಾ? ಮಗು ಅಳುವುದಕ್ಕೆ ಸಾಕಷ್ಟು ಕಾರಣಗಳಿವೆ. ಮಗುವಿನ ತೂಕ ಕಡಿಮೆ ಆಗ್ತಿದ್ರೆ ತಾಯಿಯ ಹಾಲು ಸಾಕಾಗ್ತಿಲ್ಲ ಎನ್ನುವುದಾ? ಮಗುವಿಗೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗುವ ಲಾಭವಾದರೂ ಏನು? ಹೆರಿಗೆ ನಂತರ ಇರುವ ಪೋಸ್ಟ್ಮಾರ್ಟಮ್ ಹೆಮರೇಜ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹಾಗೂ ಯೂಟ್ರಿನ್ ಇನ್ವಲ್ಯೂಷನ್ ಪ್ರಾಸೆಸ್ಗೆ ಸಹಾಯ ಮಾಡುತ್ತೆ. ಓವೇರಿಯನ್ ಕ್ಯಾನ್ಸರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ನ ಚಾನ್ಸಸ್ ಕೂಡ ಕಡಿಮೆ ಮಾಡಲು ಸಹಾಯ. ಅಕಾರ್ಡಿಂಗ್ ಟು ದಿ ಎಸೆನ್ಷಿಯಲ್ ಪೀಡಿಯಾಟ್ರಿಕ್ಸ್ ಆಸ್ ಪರ್ NMC ರೂಲ್ and CBME, competency number PE 7.1 to 7.7 and 10.2.3.4 ಹೇಳೋದೇನೆಂದರೆ, ಮಗು ಹುಟ್ಟಿದ ಕೆಲವು ಗಂಟೆಯ ಒಳಗಡೆ ಕೊಲೆಸ್ಟ್ರಾಮ್ ಅನ್ನು ನೀಡಬೇಕು. ಕೊಲೆಸ್ಟ್ರಾಮ್ ಅನ್ನು ಎಂದಿಗೂ ಎಸೆಯಬಾರದು ಹಾಗೂ ಮಗುವಿಗೆ ಜೇನುತುಪ್ಪ, ಸಕ್ಕರೆ ನೀರು ಮತ್ತು ಯಾವುದೇ ಫಾರ್ಮುಲಾ ಮಿಲ್ಕ್ ಅನ್ನು ನೀಡಬಾರದು. ಮಗುವಿಗೆ 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ಲಿ ತಾಯಿಯ ಎದೆಹಾಲನ್ನು ಮಾತ್ರ ನೀಡಬೇಕು. ದ ಪ್ರಾಸಿಕ್ಯೂಷನ್ ಇಸ್ ಕ್ಲೋಸಿಂಗ್ ಇಟ್ಸ್ ಕೇಸ್. ಯುವರ್ ಆನರ್, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಬಹುಶಃ ಅವರ ಇಂಟರ್ನಲ್ಸ್ಗೆ ಓದಿದ ಕಾಂಪಿಟೆನ್ಸಿ ನಂಬರ್ ಹೇಳ್ತಿದ್ದಾರೆ. ಸಮಾಜವನ್ನು ದೂಷಿಸುವುದು ಪರಿಹಾರವಲ್ಲ, ಸಮಾಜಕ್ಕೆ ಸರಿಯಾದ ಮಾಹಿತಿ ಮತ್ತು ಅರಿವು ಮೂಡಿಸುವುದು ಪರಿಹಾರ. ದ ಡಿಫೆನ್ಸ್ ಇಸ್ ಕ್ಲೋಸಿಂಗ್ ದ ಕೇಸ್, ಯುವರ್ ಆನರ್. ವಾದ ವಿವರಗಳನ್ನು ಪರಿಶೀಲಿಸಿದ ನಂತರ ಈ ನ್ಯಾಯಾಲಯವು ತೀರ್ಪು ತಪ್ಪಿತಸ್ಥ ಒಬ್ಬ ವ್ಯಕ್ತಿಯಲ್ಲ, ತಪ್ಪು ಮಾಹಿತಿ, ತಪ್ಪು ನಂಬಿಕೆ ಮತ್ತು ತಾಯಿಯನ್ನು ಒಟ್ಟಿಯಾಗಿಸುವ ಮನೋಭಾವವೇ ನಿಜವಾದ ತಪ್ಪಿತಸ್ಥರು. ಈ ನ್ಯಾಯಾಲಯವು ಶಿಕ್ಷೆ ನೀಡುವುದಿಲ್ಲ, ಆದರೆ ಆದೇಶ ನೀಡುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಾಯಿಗೂ ಬೆಂಬಲ ನೀಡಿ ಹಾಗೂ ಮಗುವಿಗೂ ಆರೋಗ್ಯಕರ ಆರಂಭ ನೀಡಿ. The verdict is in, the judgment is out. Baby Shira has prevailed. Justice has prevailed. This is not a single victory. This is a victory for every baby, for every mother, for the right to breastfeeding. Strive for greatness.